ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಕೇಂದ್ರ ಬಜೆಟಲ್ಲಿ ವಿಶೇಷ ಅಂತ ಏನಾದರೂ ಇದ್ದರೆ ಅದು ಹೈಸ್ಪೀಡ್ ರೈಲ್ ಕಾರಿಡಾರು. ಭಾರತದಲ್ಲಿ ಇಂಥ 7 ಕಾರಿಡಾರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಕೂಡ ಮಾಡಿದ್ದಾರೆ. ಈ 7 ಹೈಸ್ಪೀಡ್ ರೈಲ್ ಕಾರಿಡಾರ್ಗಳಲ್ಲಿ 4 ಕಾರಿಡಾರುಗಳು ದಕ್ಷಿಣ ಭಾರತದಲ್ಲೇ ಇರುತ್ತವೆ. ಹಾಗಾದರೆ ಈ ರೈಲ್ ಕಾರಿಡಾರ್ನಿಂದ ಆಗುವ ಅನುಕೂಲಗಳೇನು? ಭೂಸ್ವಾಧೀನದಂಥ ಕೆಲಸಗಳು ಕೂಡ ಆಗಬೇಕಾಗಿರೋದ್ರಿಂದ ಈ ಪ್ರಾಜೆಕ್ಟ್ ಪೂರ್ಣ ಆಗುತ್ತಾ? ಸಾಮಾನ್ಯ ರೈಲಿಗೂ ಹೈಸ್ಪೀಡ್ ರೈಲಿಗೂ ಇರೋ ವ್ಯತ್ಯಾಸಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಇದೇ 13, 14 ಮತ್ತು 15ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972373959 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ರೋಡ್ಸ್ ಆರ್ ದ ನರ್ವ್ಸ್ ಆಫ್ ದಿ ಕಂಟ್ರಿ ಅಂತ ಹೇಳ್ತಾರೆ. ಯಾವ ದೇಶದಲ್ಲಿ ರಸ್ತೆಗಳು ಉತ್ತಮವಾಗಿರುತ್ತೋ ಅಂಥ ದೇಶ ಬೇಗ ಅಭಿವೃದ್ಧಿ ಆಗುತ್ತೆ, ಅಲ್ಲಿನ ಆರ್ಥಿಕತೆಗೆ ಬಲ ಸಿಗುತ್ತೆ. ಹೀಗಾಗಿ 1999 ನಂತರ ಭಾರತದಲ್ಲಿ ರಸ್ತೆಗಳ ಬಗ್ಗೆ ಸರ್ಕಾರಗಳು ಹೆಚ್ಚಿನ ಗಮನವನ್ನು ಕೊಡೋದಕ್ಕೆ ಶುರು ಮಾಡಿವೆ. ಹಾಗೆಯೇ ರೈಲು ಹಳಿಗಳು ಕೂಡ ತುಂಬಾ ಮುಖ್ಯ ಅನ್ನೋದು ಶತಮಾನಗಳ ಹಿಂದಿನಿಂದಲೂ ನಮಗೆ ಗೊತ್ತಿದೆ. ಯಾಕೆಂದರೆ ಬ್ರಿಟಿಷರು ನಮ್ಮ ದೇಶವನ್ನು ಕೊಳ್ಳೆ ಹೊಡೆಯೋದಕ್ಕೆ ಬಳಸಿದ್ದೇ ಈ ರೈಲುಗಳನ್ನು. ಹೀಗಾಗಿ ರೈಲು ಅನ್ನೋದು ಕೂಡ ಒಂದು ದೇಶದ ವ್ಯಾಪಾರ ವಾಣಿಜ್ಯ ವಲಯದ ನರಮಂಡಲ ಅಂತ ಹೇಳಿದರೆ ತಪ್ಪೇನಾಗೋದಿಲ್ಲ. ಹಾಗೆ ನೋಡಿದರೆ ಭಾರತ ಜಗತ್ತಲ್ಲಿ 4ನೇ ಅತಿ ಉದ್ದದ ರೈಲ್ವೆ ನೆಟ್ವರ್ಕನ್ನು ಹೊಂದಿರುವ ದೇಶ. ಅಮೆರಿಕ, ಚೈನಾ ಹಾಗೂ ರಷ್ಯಾಗಳ ನಂತರದ ಸ್ಥಾನದಲ್ಲಿ ನಿಲ್ಲುವ ಭಾರತ ಒಟ್ಟು 69,000ಕ್ಕೂ ಅಧಿಕ ಕಿಲೋಮೀಟರ್ಗಳಷ್ಟು ದೂರದ ರೈಲ್ವೆ ಲೈನನ್ನು ಹೊಂದಿದೆ. ಹಾಗೆಯೇ ಅದರಲ್ಲಿ 99ರಷ್ಟು ಹಳಿಗಳು ಎಲೆಕ್ಟ್ರಿಫೈ ಆಗಿವೆ. 1.2 ಮಿಲಿಯನ್ ಜನರಿಗೆ ಕೆಲಸ ಕೊಡೋದರ ಮೂಲಕ ಭಾರತದಲ್ಲಿ 2ನೇ ಅತಿ ದೊಡ್ಡ ಎಂಪ್ಲಾಯರ್ ಅನ್ನಿಸ್ಕೊಳ್ಳೋದರ ಜೊತೆಗೆ ಜಗತ್ತಿನ 9ನೇ ಅತಿ ದೊಡ್ಡ ಉದ್ಯೋಗದಾತ ಸಂಸ್ಥೆ ಅನ್ನುವ ಹೆಗ್ಗಳಿಕೆಗೆ ಕೂಡ ನಮ್ಮ ರೈಲ್ವೆ ಇಲಾಖೆ ಪಾತ್ರ ಆಗಿದೆ. ಇಂಥ ರೈಲ್ವೆ ಈಗ ಮತ್ತೊಂದು ಸಾಹಸವನ್ನು ಮಾಡೋದಕ್ಕೆ ಹೊರಟಿದೆ. ಆ ಸಾಹಸದ ಹೆಸರು ಹೈಸ್ಪೀಡ್ ರೈಲ್ ಕಾರಿಡಾರ್. ಈಗಾಗಲೇ ಅಹಮದಾಬಾದ್ ಮತ್ತು ಮುಂಬೈ ನಡುವೆ ಹೈಸ್ಪೀಡ್ ರೈಲ್ ಕಾರಿಡಾರ್ ಕೆಲಸ ಶುರುವಾಗಿದೆ. ಅದು 2027ರ ಜನವರಿಯ ಹೊತ್ತಿಗೆ ತನ್ನ ಮೊದಲ ಪ್ರಯಾಣವನ್ನು ಪ್ರಾರಂಭ ಮಾಡೋದ್ರಲ್ಲಿದೆ. ಈಗ ಅಂಥದ್ದೇ 7 ಹೊಸ ಪ್ರಾಜೆಕ್ಟ್ಗಳನ್ನು ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಮುಂಬೈ ಪುಣೆ ಹೈದರಾಬಾದ್, ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ ಚೆನ್ನೈ ಬ್ಯಾಂಗ್ಳೂರು, ದೆಹಲಿ ವಾರಣಾಸಿ ಮತ್ತು ಸಿಲಿಗುರಿಗಳು ಸೇರಿಕೊಂಡಿವೆ. ಇಲ್ಲಿ ವಾರಣಾಸಿ ಸಿಲಿಗುರಿ ರೈಲ್ವೆ ಕಾರಿಡಾರ್ ಅನ್ನೋದು ಎಷ್ಟು ಮುಖ್ಯ ಮತ್ತು ಅದರ ಉದ್ದೇಶ ಏನು ಅನ್ನೋದರ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ 7 ಕಾರಿಡಾರ್ಗಳಲ್ಲಿ 5 ಕಾರಿಡಾರುಗಳು ಮಹಾರಾಷ್ಟ್ರ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ಸಿಕ್ಕಿವೆ. ಇನ್ನುಳಿದ 2 ಕಾರಿಡಾರುಗಳು ದೆಹಲಿಯಿಂದ ಸಿಲಿಗುರಿವರೆಗೆ ಹಬ್ಬಿವೆ. ಇಲ್ಲಿ ಯಾಕೆ ಹೀಗೆ ಅನ್ನೋದನ್ನು ನಾವೊಂದು ಸರಿ ಗಮನಿಸಬೇಕು. ಅದಕ್ಕೂ ಮೊದಲು ಈ ಹೈಸ್ಪೀಡ್ ರೈಲು ಅಂದರೆ ಏನು, ಅವು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನು ಕೂಡ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇಲ್ಲಿ ಹೈಸ್ಪೀಡ್ ರೈಲ್ ಕಾರಿಡಾರ್ ಅಂದರೆ ಏನು, ಇವು ಸಾಮಾನ್ಯ ರೈಲು ಹಳಿಗಳಿಗಿಂತಲೂ ಹೇಗೆ ಭಿನ್ನವಾಗಿರುತ್ತೆ ಅನ್ನೋದು ಅರ್ಥ ಆಗಬೇಕು ಅಂದರೆ ನಾವು ಹೈವೇ ಮತ್ತು ಎಕ್ಸ್ಪ್ರೆಸ್ ಹೈವೇಗಳನ್ನು ಕಂಪೇರ್ ಮಾಡಿ ನೋಡಬೇಕು. ಈಗ ಉದಾಹರಣೆಗೆ ನಾಗಪುರ ಮತ್ತು ಮುಂಬೈ ನಡುವಿನ ಎಕ್ಸ್ಪ್ರೆಸ್ ಹೈವೇ ಹಾಗೂ ಹೈವೇಯನ್ನು ಗಮನಿಸೋಣ. ಈ ಹಿಂದೆ ಈ 2 ನಗರಗಳ ನಡುವಿನ ದೂರವನ್ನು ಕ್ರಮಿಸಬೇಕು ಅಂದರೆ 16 ಗಂಟೆಗಳವರೆಗೆ ಬೇಕಾಗ್ತಾ ಇತ್ತು. ಆದರೆ ಈಗಲ್ಲಿ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಆಗಿರೋದ್ರಿಂದ ಪ್ರಯಾಣದ ಸಮಯ 8 ರಿಂದ 9 ಗಂಟೆಗೆ ಇಳಿಕೆ ಆಗಿದೆ. ಅಂದರೆ ಎಕ್ಸ್ಪ್ರೆಸ್ ವೇ ಅಲ್ಲಿ ವೇಗ ಹೆಚ್ಚಿರುತ್ತೆ. ಎಲ್ಲಂದರಲ್ಲಿ ಜನ ದನ ಯಾವುದು ನುಗ್ಗಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಲಿಮಿಟೆಡ್ ಆಕ್ಸೆಸ್ ಇರುತ್ತೆ. ಎಕ್ಸಿಟ್ ಮತ್ತು ಎಂಟ್ರಿಗಳಿಗೆ ಕೂಡ ಒಂದು ಲಿಮಿಟ್ ಇರುತ್ತೆ. ಹೀಗಾಗಿ ಎಕ್ಸ್ಪ್ರೆಸ್ ವೇ ಅಲ್ಲಿ ಪ್ರಯಾಣ ವೇಗವನ್ನು ಪಡ್ಕೊಳ್ಳುತ್ತೆ. ಈ ಹೈಸ್ಪೀಡ್ ರೈಲ್ ಕಾರಿಡಾರಲ್ಲಿ ಆಗೋದು ಅದೇನೆ. ಈ ಹೈಸ್ಪೀಡ್ ರೈಲ್ ಕಾರಿಡಾರಲ್ಲಿ ಹಾಕುವ ಹಳಿಗಳಿರುತ್ತವಲ್ಲ, ಇವು ಸಾಮಾನ್ಯ ಹಳಿಗಳ ಥರ ಅಲ್ಲ. ಅಲ್ಲಿ ಹೊಸ ಮಾರ್ಗಗಳನ್ನೇ ಹಾಕ್ತಾರೆ, ಹೊಸ ಹಳಿಗಳನ್ನು ಎಳೆಯಲಾಗುತ್ತೆ. ಆ ಹಳಿಗಳು ಹೈಸ್ಪೀಡ್ ರೈಲಿನ ವೇಗವನ್ನು ತಡೆಯುವಷ್ಟು ಶಕ್ತಿಯುತವಾಗಿರುತ್ತವೆ. ಹಾಗೆಯೇ ಕ್ರಾಸಿಂಗ್ಗಳು, ಎಲ್ಲಂದರಲ್ಲಿ ಸ್ಟೇಷನ್ನುಗಳು, ಸಿಗ್ನಲ್ಲುಗಳು ಇವೆಲ್ಲ ಇರದ ಹಾಗೆ ನೋಡ್ಕೋತಾರೆ. ಆ ಮಾರ್ಗಗಳಲ್ಲಿ ತುಂಬ ಸೀಮಿತ ನಿಲ್ದಾಣಗಳು ಮಾತ್ರ ಇರುತ್ತವೆ. ಎಲ್ಲಿ ವಾಣಿಜ್ಯ ಉದ್ದೇಶಕ್ಕೆ ಹೆಚ್ಚು ಅವಕಾಶ ಇರುತ್ತೋ ಅಂಥ ಕಡೆಗಳಲ್ಲಿ ಈ ರೈಲಿನ ನಿಲುಗಡೆಯನ್ನು ಕೊಡಲಾಗುತ್ತೆ. ಹೀಗಾಗಿ ಸಾಮಾನ್ಯ ಹಳಿಗಳ ಮೇಲೆ ರೈಲುಗಳು ಸಾಗುವ ವೇಗಕ್ಕಿಂತ ಈ ಹೈಸ್ಪೀಡ್ ಹಳಿಗಳ ಮೇಲೆ ರೈಲುಗಳು ಹೆಚ್ಚು ವೇಗವನ್ನು ಪಡ್ಕೊಳ್ಳುತ್ತವೆ. ಹಾಗೆ ಅವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವ ಸಮಯ ಕೂಡ
ತುಂಬಾ ಕಡಿಮೆ ಇರುತ್ತೆ. ಉದಾಹರಣೆಗೆ ಬೆಂಗಳೂರಿನಿಂದ ಚೆನ್ನೈಗೆ ರೈಲು ಎಷ್ಟೇ ವೇಗವಾಗಿ ರೀಚ್ ಆಗುತ್ತೆ ಅಂದರೂ ಕೂಡ 5 ಗಂಟೆಗಳಷ್ಟು ಸಮಯ ಬೇಕೇ ಬೇಕು. ಆದರೆ ಹೈಸ್ಪೀಡ್ ರೈಲ್ ಕಾರಿಡಾರ್ ಆದರೆ ಆ ಸಮಯ 2ರಿಂದ 2.5 ಗಂಟೆಗಳಿಗೆ ಇಳಿಯುತ್ತೆ. ಸೊ ಕೆಂಗೇರಿ ಜನ ವೈಟ್ ಫೀಲ್ಡ್ಗೆ ಕಾರಲ್ಲಿ ಹೋಗಿ ಬರುವಷ್ಟರಲ್ಲಿ ಬೆಂಗಳೂರಿನಿಂದ ಚೆನ್ನೈಯನ್ನೇ ಮುಟ್ಟಿಬಿಡಬಹುದು. ಅದೇ ರೀತಿ ಹೈದರಾಬಾದ್ ನಡುವಿನ ಸಮಯ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಈ ನಗರಗಳ ನಡುವಿನ ವಾಣಿಜ್ಯ ವ್ಯವಹಾರಗಳು ಹೆಚ್ಚಾಗುತ್ತವೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನು ಆಕರ್ಷಿಸುವುದಲ್ಲದೆ ಜನರ ಓಡಾಟಕ್ಕೆ, ಪ್ರವಾಸೋದ್ಯಮಕ್ಕೆ ಕೂಡ ಅನುಕೂಲವನ್ನು ಮಾಡಿಕೊಡುತ್ತೆ. ಈಗ ಚೆನ್ನೈ ಬೆಂಗಳೂರು, ಬೆಂಗಳೂರು ಹೈದರಾಬಾದ್, ಹೈದರಾಬಾದ್ ಚೆನ್ನೈ, ಹೈದರಾಬಾದ್ ಪುಣೆ, ಪುಣೆ ಮುಂಬೈಗಳ ರೂಟ್ ಇದೆಯಲ್ಲ, ಇದರಲ್ಲಿ ಪ್ರಯಾಣ ಮಾಡಿದರೆ ಚೆನ್ನೈನಿಂದ ಹೈದರಾಬಾದ್ಗೆ 3 ಗಂಟೆಗೆ ರೀಚ್ ಆಗಬಹುದು. ಹೈದರಾಬಾದ್ನಿಂದ ಪುಣೆ ಇನ್ನು 3 ಗಂಟೆಗಳಲ್ಲಿ ರೀಚ್ ಆಗೋದಕ್ಕೆ ಸಾಧ್ಯ ಆಗಬಹುದು. ಸೊ ಚೆನ್ನೈನಿಂದ ಪೂನಾಗೆ 6 ಗಂಟೆಗಳಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅದು ನಿಜಕ್ಕೂ ದೊಡ್ಡ ಸಾಧನೆನೇ ಅಲ್ವೇ? ಈಗ ನಮ್ಮಲ್ಲಿರೋ ವಂದೇ ಭಾರತ ರೈಲು ಸಾಮಾನ್ಯ ಹಳಿಗಳ ಮೇಲೆ 180 ಕಿಲೋಮೀಟರ್ ಸ್ಪೀಡನ್ನು ಸಾಧಿಸಿದೆ. ಅದೇ ಡೆಡಿಕೇಟೆಡ್ ಕಾರಿಡಾರ್ ಆದರೆ ಆ ವೇಗ ಮತ್ತಷ್ಟು ಹೆಚ್ಚಾಗುತ್ತೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅತಿ ವೇಗದಿಂದ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಆ ಭಾಗದಲ್ಲಿನ ಕಾರ್ಖಾನೆಗಳು ಮತ್ತು ಸರಕು ಸರಂಜಾಮುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವೇಗವಾಗಿ ತಲುಪಿಸೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಹೀಗಾಗಿನೇ ಹೈಸ್ಪೀಡ್ ರೈಲ್ ಕಾರಿಡಾರುಗಳು ಭಾರತದ ಭವಿಷ್ಯಕ್ಕೆ ಬುನಾದಿ ಹಾಕತ್ವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಈ ರೈಲ್ವೆ ಇಲಾಖೆಗೆ ಈ ಐಡಿಯಾ ಹೇಗೆ ಬಂತು ಅಂತ ನೀವು ಅಂದ್ಕೋತಾ ಇದ್ದೀರಾ? ಈಗಾಗಲೇ ನಮ್ಮ ರೈಲ್ವೆ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರನ್ನು ಶುರು ಮಾಡಿದೆ. ಭಾರತದಲ್ಲಿ ಪೂರ್ವ ಹಾಗೂ ಪಶ್ಚಿಮ ಫ್ರೈಟ್ ಕಾರಿಡಾರುಗಳು ಚಾಲ್ತಿಯಲ್ಲಿವೆ. ಅಲ್ಲಿ ಹೆಚ್ಚು ಪ್ರಮಾಣದ ಗೂಡ್ಸನ್ನು ಯಾವುದೇ ಅಡೆತಡೆಗಳಿಲ್ಲದೆ ಶೀಘ್ರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಮಾಡಲಾಗ್ತಾ ಇದೆ. ಇಲ್ಲಿ ವೆಸ್ಟರ್ನ್ ಕಾರಿಡಾರ್ ಮುಂಬೈನಿಂದ ದೆಹಲಿ ಬಳಿಯ ಪೀರ್ತಾಲಾವರೆಗೆ ಇದ್ದರೆ, ಈಸ್ಟರ್ನ್ ಕಾರಿಡಾರ್ ಲುಧಿಯಾನಾದಿಂದ ಪಶ್ಚಿಮ ಬಂಗಾಳದ ಡಂಕುಣಿವರೆಗಿದೆ. ಇಲ್ಲಿ ಸರಕು ಸಾಗಾಣಿಕೆಗೆ ಅಂತಲೇ ಪ್ರತ್ಯೇಕ ರೈಲ್ವೆ ಲೈನ್ಗಳನ್ನು ಎಳೆದಿದ್ದಾರೆ. ಈಗ ಪ್ಯಾಸೆಂಜರ್ ಟ್ರೈನ್ಗಳಿಗೆ ಕೂಡ ಇದೇ ಮಾದರಿಯನ್ನು ಅನುಸರಿಸಲಾಗುತ್ತೆ. ಇನ್ನು ಈ ರೈಲ್ ಕಾರಿಡಾರಲ್ಲಿ ಸಂಚರಿಸುವ ರೈಲುಗಳು ಪ್ರತಿ ಗಂಟೆಗೆ 250ರಿಂದ 300 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ. ಈ ಕಾರಣದಿಂದಲೇ ಈ ಮಾರ್ಗದಲ್ಲಿ ಶಾರ್ಪ್ ಕರ್ವ್ಗಳನ್ನಾಗಲಿ ಹೆಚ್ಚು ಕ್ರಾಸಿಂಗ್ಗಳಾಗಲಿ ಇಲ್ಲದೇ ಇರೋ ಹಾಗೆ ನೋಡಿಕೊಳ್ಳಲಾಗಿದೆ. ಅದರ ಜೊತೆ ರೈಲಿನ ಸ್ಪೀಡ್ಗೆ ಮ್ಯಾಚ್ ಆಗೋ ಹಾಗೆ ರೈಲ್ವೆ ಹಳಿಗಳನ್ನು ಕೂಡ ಉನ್ನತೀಕರಿಸಲಾಗಿದೆ. ಸೊ ಇಲ್ಲಿ ಪ್ರಯಾಣದ ವೇಗವನ್ನು ಹೆಚ್ಚು ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಇನ್ನು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ 2 ನಗರಗಳ ನಡುವಿನ ಸಮಯ ತುಂಬಾ ಕಡಿಮೆ ಆಗುತ್ತೆ. ಇದು ದೇಶದಲ್ಲಿನ ವಾಣಿಜ್ಯೋದ್ಯಮಕ್ಕೆ ಕೂಡ ಬಲವನ್ನು ತಂದುಕೊಡುತ್ತೆ. ಗೆಳೆಯರೆ, ಈ ಯೋಜನೆಗಾಗಿ ಸುಮಾರು 16 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಅಗತ್ಯ. ಇನ್ನು ಈ ಹೈಸ್ಪೀಡ್ ಕಾರಿಡಾರ್ ಇದೆಯಲ್ಲ, ಇದನ್ನು ಮುಂಬೈ ಹೈದರಾಬಾದ್ ಬುಲೆಟ್ ಟ್ರೈನ್ ಯೋಜನೆಯ ಆಧಾರದಲ್ಲೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದರೆ ಭಾರತದಲ್ಲಿ ಹೈಸ್ಪೀಡ್ ರೈಲು ಕಾರಿಡಾರ್ ಅನ್ನೋದು ದಶಕಗಳ ಹಿಂದಿನಿಂದಲೂ ಚರ್ಚೆಯಲ್ಲಿರೋ ವಿಷಯ. 2051ರ ಹೊತ್ತಿಗೆ ನಮ್ಮ ಹೈಸ್ಪೀಡ್ ಕಾರಿಡಾರುಗಳು ಎಷ್ಟಿರಬೇಕು, ಯಾವೆಲ್ಲ ನಗರಗಳನ್ನು ಅವು ಕನೆಕ್ಟ್ ಮಾಡಿರಬೇಕು ಅನ್ನೋ ಬಗ್ಗೆ ಯೋಜನೆಯೊಂದು ಸಿದ್ಧಗೊಂಡು ದಶಕಗಳೇ ಆಗಿವೆ. ಹೀಗಾಗಿ ಈ ಯೋಜನೆಯನ್ನು ಯಾವತ್ತೋ ಘೋಷಣೆ ಮಾಡಬೇಕಿತ್ತು. ಈಗ ಅದು ಘೋಷಣೆ ಆಗ್ತಾ ಇರೋದು ವಿಳಂಬ ಆದರೂ ಕೂಡ ಖುಷಿ ಕೊಡ್ತಾ ಇರೋ ವಿಷಯ. ಇನ್ನು ಇದನ್ನು ರೈಲ್ವೆ ಇಲಾಖೆ ಎಷ್ಟು ಬೇಗ ಕಾರ್ಯರೂಪಕ್ಕೆ ತರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಯಾಕೆಂದರೆ ಈ ಯೋಜನೆಗೆ ಅಗತ್ಯವಾಗಿ ಬೇಕಿರೋದು ಭೂಮಿ. ಸರ್ಕಾರಗಳು ಭೂಸ್ವಾಧೀನಕ್ಕೆ ಮುಂದಾದಾಗ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗುತ್ತವೆ, ಹಾಗೆ ಸಾಕಷ್ಟು ವಿಳಂಬಗಳೂ ಆಗುತ್ತವೆ. ಅಲ್ಲಿನ ಅಡೆತಡೆಗಳನ್ನು ಬೇಗ ನಿವಾರಿಸಿಕೊಂಡು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ರೈತರಿಗೆ ಕೂಡ ಅನ್ಯಾಯ ಆಗದ ಹಾಗೆ ಅವರಿಗೆ ಅತ್ಯುತ್ತಮ ಮೌಲ್ಯವನ್ನೂ ಕೊಟ್ಟು ಯೋಜನೆಯನ್ನು ಬೇಗ ಪೂರ್ಣಗೊಳಿಸಬೇಕಾಗತ್ತೆ. ಇನ್ನು ಈ ರೀತಿಯ ಯೋಜನೆ ಜಗತ್ತಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂದಿದ್ದು ಜಪಾನ್ನಲ್ಲಿ. 1964ರಲ್ಲಿ ಜಪಾನ್ ಈ ಬುಲೆಟ್ ಟ್ರೈನನ್ನು ಶುರು ಮಾಡ್ತು. ಅದನ್ನು ಅಲ್ಲಿ ಶಿಂಕನ್ ಸೇನ್ ಅಂತ ಕರೆದ್ರು. ಆ ಬಳಿಕ ಫ್ರಾನ್ಸ್ ಇದನ್ನು ಅಳವಡಿಸ್ಕೊಳ್ತು. ಅವರು ಇದನ್ನು TGV ಅಂದರೆ ಟ್ರೈನ್ ಗ್ರ್ಯಾಂಡ್ ವಿಟೆಸ್ ಅಂತ ಕರೀತಾರೆ. ಅದಾದ ನಂತರ ಚೈನಾ ಸೇರಿದ ಹಾಗೆ ಸಾಕಷ್ಟು ಯುರೋಪಿಯನ್ ದೇಶಗಳು ಹಾಗೂ ಮೊರಾಕೋದಂಥ ದೇಶದ ಜೊತೆಯಲ್ಲಿ ಅಮೆರಿಕ ಕೂಡ ಈ ಹೈಸ್ಪೀಡ್ ರೈಲನ್ನು ಅಳವಡಿಸ್ಕೊಂಡಿದೆ. ಬೇರೆ ಬೇರೆ ದೇಶಗಳಲ್ಲಿ ಈ ರೈಲುಗಳನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಭಾರತದಲ್ಲಿ ಇದನ್ನು ಹೈಸ್ಪೀಡ್ ರೈಲ್ ಕಾರಿಡಾರ್ ಅಂತ ಕರೀತಾ ಇದ್ದಾರೆ. ಇನ್ನು ಈ ಯೋಜನೆಯಿಂದ ಕರ್ನಾಟಕಕ್ಕೆ ಏನು ಉಪಯೋಗ? ಗೆಳೆಯರೆ, ಪ್ರತಿದಿನ ಸಹಸ್ರಾರು ಮಂದಿ ಚೆನ್ನೈ, ಪುಣೆ, ಮುಂಬೈ, ಹೈದರಾಬಾದ್ಗಳಿಗೆ ಪ್ರಯಾಣ ಮಾಡ್ತಾರೆ. ಅಂಥವರಿಗೆ ಈ ರೈಲು ಪ್ರಯಾಣ ಹೆಚ್ಚು ಆರಾಮ ಅನಿಸುತ್ತೆ. ಹಾಗೆಯೇ ಈ ಮೆಟ್ರೋ ನಗರಗಳನ್ನು ಒಂದಕ್ಕೊಂದು ಬೆಸೆಯೋದ್ರಿಂದ ಅಲ್ಲಿನ ಬಿಸ್ನೆಸ್ ಕೂಡ ಹೆಚ್ಚಾಗುತ್ತೆ. ಚೆನ್ನೈ, ಹೈದರಾಬಾದ್, ಪುಣೆ, ಮುಂಬೈಗಳು ಇನ್ನಷ್ಟು ಹತ್ತಿರ ಆಗುತ್ತವೆ. ಅಲ್ಲದೆ ಈ ಹೈಸ್ಪೀಡ್ ಯೋಜನೆ ಪೂರ್ಣವಾಗುವಷ್ಟರಲ್ಲಿ ಮುಂಬೈ ಅಹಮದಾಬಾದ್ ರೈಲು ಯೋಜನೆ ಕೂಡ ಮುಗಿದಿರುತ್ತೆ. ಸೊ ಚೆನ್ನೈನಿಂದ ಅಹಮದಾಬಾದ್ವರೆಗೆ
ಈ ಹೈಸ್ಪೀಡ್ ಕಾರಿಡಾರ್ ಸಿದ್ಧ ಆಗುತ್ತೆ. ಸೊ ಹೈಸ್ಪೀಡ್ ರೈಲಿನಿಂದ ಕರ್ನಾಟಕಕ್ಕೂ ತುಂಬಾ ಅನುಕೂಲ ಇದೆ. ಆದರೆ ಆ ಅನುಕೂಲಗಳು ಸರಿಯಾದ ಸಮಯಕ್ಕೆ ಸಿಗಬೇಕು ಅಂದರೆ ನಿಗದಿತ ಸಮಯದಲ್ಲಿ ರೈಲು ಕಾಮಗಾರಿ ಮುಗಿಬೇಕು. ಅದು ಭಾರತದಲ್ಲಿ ಸಾಧ್ಯ ಆಗುತ್ತಾ ಅನ್ನೋದು ಮಾತ್ರ $1,000,000 ಪ್ರಶ್ನೆ. ಇದು ಗೆಳೆಯರೆ ಭಾರತದಲ್ಲಿ ಶುರುವಾಗಲಿರುವ 7 ಹೈಸ್ಪೀಡ್ ರೈಲು ಮಾರ್ಗಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.